ಪ್ರಧಾನಿ ಮೋದಿಯವರು ಆದಂಪುರ್ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟು ಯೋಧರನ್ನ ಹುರಿದುಂಬಿಸಿದ್ರು. ಇಂದು ಗಡಿ ನಿಯಂತ್ರಣ ರೇಖೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಮೊದಲ ಸಲ ಭೇಟಿಯನ್ನು ಕೊಡ್ತಿರುವಂತದ್ದು. ಶುಕ್ರವಾರ ಜಮ್ಮು ಕಾಶ್ಮೀರದ ವಾಯುನೆಲೆಗಳಿಗೂ ಭೇಟಿ ಕೊಟ್ಟು ಯೋಧರಿಗೆ ಧನ್ಯವಾದ ಹೇಳಲಿದ್ದಾರೆ ರಾಜನಾಥ್ ಸಿಂಗ್. ಕೇವಲ 23 ನಿಮಿಷದಲ್ಲೇ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಒಡಿಸಾಗಿದೆ. ಚೀನಾದಿಂದ ಖರೀದಿ ಮಾಡಿದ ಪಾಕಿಸ್ತಾನದ ಎಲ್ಲಾ ಅಸ್ತ್ರಗಳನ್ನು ಭಾರತೀಯ ಸೇನೆ ಛಿದ್ರ ಮಾಡಿದೆ. ಸ್ವದೇಶಿ ನಿರ್ಮಿತ ಆಕಾಶ್ ಆಕ್ರಮಣಕ್ಕೆ ಎದುರಾಳಿ ರಾಷ್ಟ್ರದ ಅಸ್ತ್ರ ನೆಲಕಚ್ಚಿದೆ. ಭಾರತೀಯ ಸೇನೆ ಸಿಡಿಸಿರುವಂತಹ ಎಲ್ಲಾ ಅಸ್ತ್ರಗಳು ಕರಾರುವಕ್ಕಾಗಿಯೇ ತಮ್ಮ ಗುರಿಯನ್ನು ಸಾಧಿಸಿದೆ. ಚೀನಾದ PL-15 ಕ್ಷಿಪಣಿ, ಟರ್ಕಿಯ YEEHA-M ಕ್ಷಿಪಣಿಗಳು ನಾಶವಾಗಿದೆ ಅಂತ PIB ಪ್ರೆಸ್ ನೋಟ್ನಲ್ಲಿ ತಿಳಿಸಿದೆ. ಆತ್ಮನಿರ್ಭರ್ನಡಿ ಹೊಸ ಬ್ರಹ್ಮಾಸ್ತ್ರವನ್ನ ನಿರ್ಮಾಣ ಮಾಡಲಾಗಿದೆ. ವೈರಿಗಳ ಡ್ರೋನ್ಗಳ ಸಂಹಾರಕ್ಕೆ ಭಾರ್ಗವಾಸ್ತ್ರವನ್ನ ನಿರ್ಮಿಸಲಾಗಿರುವಂತದ್ದು. ಗೋಪಾಲ್ಪುರ ಫೈರಿಂಗ್ ರೇಂಜ್ನಲ್ಲಿ ನಡೆದ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ. 2 ರಾಕೆಟ್ಗಳನ್ನು ಹೊತ್ತು 2 ಸೆಕೆಂಡ್ನಲ್ಲೇ ಆಕಾಶಕ್ಕೆ ಭಾರ್ಗವಾಸ್ತ್ರ ಚಿಮ್ಮಿದೆ. ಇನ್ನು ವೈರಿಗಳ ವಿರುದ್ಧ ಹೋರಾಡೋಕೆ ಮತ್ತೊಂದು ಅಸ್ತ್ರವನ್ನ ವಿನ್ಯಾಸಗೊಳಿಸಲಾಗಿದೆ. ಆಕಾಶ ತೀರ್ ಹೆಸರಿನ ವಾಯು ರಕ್ಷಣಾ ವ್ಯವಸ್ಥೆ ಯುದ್ಧ ಭೂಮಿಯಲ್ಲಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ ಅಂತ BEL ಹೆಮ್ಮೆಯಿಂದ ಘೋಷಣೆ ಮಾಡಿದೆ. ಪಾಕ್ನ ವಾಯುನೆಲೆಗಳಿಗೆ ಟಕ್ಕರ್ ಕೊಡೋಕೆ ಆಕಾಶ್ ತೀರ್ ಅಸ್ತ್ರ ಸಿದ್ಧವಾಗಿದೆ ಅಂತ BEL ತಿಳಿಸಿದೆ. ಭಾರತೀಯ ಸೇನೆಯ ಏಟಿಗೆ ಗಾಯಗೊಂಡಿದ್ದ 2 ಪಾಕ್ ಯೋಧರು ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 13ಕ್ಕೇರಿದೆ. ಪಾಕ್ ಸೇನೆಯ ಮಾಧ್ಯಮ ವಿಭಾಗದ ಇಂಟರ್ ಸರ್ವೀಸಸ್ ಪಬ್ಲಿಕ್ ರಿಲೇಷನ್ಸ್ ಪ್ರಕಾರ ಭಾರತೀಯ ದಾಳಿಯ ಸಮಯದಲ್ಲಿ ಗಾಯಗೊಂಡಿದ್ದ 2 ಸೈನಿಕರು ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಭಾರತದೊಂದಿಗಿನ ಘರ್ಷಣೆಯಲ್ಲಿ ಸಾವನ್ನಪ್ಪಿದ ಸೇನಾ ಸಿಬ್ಬಂದಿಯ ಸಂಖ್ಯೆ 13ಕ್ಕೆ ಏರಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಿದೆ. ಮೃತ ಯೋಧರನ್ನ ಪಾಕಿಸ್ತಾನ ಸೇನೆಯ ಹವಲ್ದಾರ್ ಮೊಹಮ್ಮದ್ ನವೀದ್ ಮತ್ತು ಪಾಕಿಸ್ತಾನದ ವಾಯುಪಡೆಯ ಹಿರಿಯ ತಂತ್ರಜ್ಞ ಮೊಹಮ್ಮದ್ ಅಯಾಜ್ ಅಂತ ಗುರುತಿಸಲಾಗಿದೆ. ಭಾರತೀಯ ಸೈನಿಕರ ಪರ ಬಿಜೆಪಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಸೋಕೆ ಸಿದ್ಧತೆ ಮಾಡಲಾಗಿದೆ. ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಬೆಳಗ್ಗೆ 10:30 ಸುಮಾರಿಗೆ ತಿರಂಗ ಯಾತ್ರೆ ನಡೆಯಲಿದ್ದು, ತಿರಂಗ ಯಾತ್ರೆಯಲ್ಲಿ 2 ಬೃಹತ್ ರಾಷ್ಟ್ರ ಧ್ವಜಗಳ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತಿರಂಗ ಯಾತ್ರೆಯಲ್ಲಿ ಸುಮಾರು 10,000 ಜನರನ್ನ ಸೇರಿಸೋಕೆ ತಯಾರಿ ನಡೆಸಲಾಗಿದೆ. ಬಿಜೆಪಿಯಿಂದ ತಿರಂಗ ಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದೇಶದ ಭದ್ರತೆಯ ವಿಚಾರಕ್ಕೆ ರಾಜಕೀಯ ಬಣ ಬಡಿಯಬಾರದು. ಇನ್ನು ಪ್ರತಿಯೊಬ್ಬ ಪ್ರಜೆಯದ್ದು ಒಂದೊಂದು ಆಲೋಚನೆ ಇರ್ತದೆ. ಕಾಂಗ್ರೆಸ್ನಿಂದ ನಾವು ತಿರಂಗ ಯಾತ್ರೆ ಮಾಡಿದ್ವಿ, ನಾವು ಏನು ಅಲ್ಲಿ ಕಾಂಗ್ರೆಸ್ ವಿಚಾರಗಳನ್ನ ಹೇಳಿಲ್ಲ. ಬಿಜೆಪಿಯವರು ನಮ್ಗಿಂತ ಮುಂಚೆ ಮಾಡಿದ್ರೆ ನಾವು ಅವರ ಜೊತೆ ಹೋಗ್ತಾ ಇದ್ವಿ, ಆದ್ರೆ ಕರೆದಿಲ್ಲ. ಈಗ ಅವರು ಮಾಡ್ತಿದ್ದಾರೆ, ಮಾಡಲಿ ಅಂತ ಹೇಳಿದ್ರು.